ಇವರು ಸಾಕ್ಷಿಗೆ ಇದು ಇದೇನಪ್ಪ. ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಗಳವಾರ. ಇವತ್ತು ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಹೋಗ್ತಾ ಇದ್ದೀವಿ. ನಾನು, ನನ್ನ ಫ್ರೆಂಡು, ನಮ್ಮ ಅಕ್ಕ, ಫ್ರೆಂಡ್ ಅವ್ರ ಮಗಳು ಎಲ್ಲರೂ ಹೋಗ್ತಾ ಇದ್ದೀವಿ. ಮೊದಲಿಗೆ ಮಾರ್ಕೆಟಲ್ಲಿ ಹೊಸಕೋಟೆ ಬಸ್ ಹತ್ತಿದ್ವಿ. ಹೊಸಕೋಟೆಗೆ ಫ್ರೀ ಟಿಕೆಟ್ ತೊಗೊಂಡ್ವಿ. ನಾವು ಇದೇ ಮೊದಲನೇ ಸಲ ಹೋಗ್ತಾ ಇರೋದು. ಆದರೆ ಅಕ್ಕ ಮೊದಲೊಂದು ಸಲ ಹೋಗಿದ್ಲು. ಅದಕ್ಕೋಸ್ಕರ ಅವಳೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಹೊಸಕೋಟೆಯಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋದಲ್ಲಿ ಹೋಗಬೇಕು ಅಂತ ಹೇಳ್ತಾ ಇದ್ರು. ಆದರೆ ಈಗ ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬಸ್ಗಳನ್ನು ಬಿಟ್ಟಿದ್ದಾರಂತೆ. ಆದರೆ ನಮಗೆ ಗೊತ್ತಾಗಲಿಲ್ಲ. ನಾವು ಆಟೋದಲ್ಲೇ ಹೋದ್ವಿ. ಹೊಸಕೋಟೆಯಿಂದ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಟೋದಲ್ಲಿ 1/4 ಗಂಟೆ ಆಯಿತು. ಈಗ ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ನಮಗೆ ಇಲ್ಲಿ ಮೊದಲಿಗೆ ಸಿಕ್ಕಿದ್ದೆ ಗಣೇಶನ ದೇವಸ್ಥಾನ. ಗಣೇಶನಿಗೆ ಒಂದು ನಮಸ್ಕಾರ ಹಾಕ್ಕೊಂಡು ನೆಕ್ಸ್ಟ್ ಮುಂದೆ ಹೋದ್ವಿ. ಅಕ್ಕ ಬಂದಾಗ ಈ ಥರ ಇರಲಿಲ್ವಂತೆ. ಈಗ ತುಂಬ ಚೇಂಜಸ್ ಆಗಿದೆ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ನಾವು ಮೇನ್ ದೇವಸ್ಥಾನ ಎಲ್ಲಿದೆ ಅಂತ ಮುಂದೆ ಹುಡ್ಕೊಂಡು ಹೋದ್ವಿ. ಅಲ್ಲಿ ಹೋದ ತಕ್ಷಣವೇ ನಮಗೆ ದೇವಿದು ಸ್ಟ್ಯಾಚು ಕಾಣಿಸ್ತು. ದೇವಿ ಅಂತೂ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾವಂತೂ ಸ್ವಲ್ಪ ಹೊತ್ತು ನಿಂತ್ಕೊಂಡು ದೇವಿನೇ ನೋಡ್ಕೊತಾ ನಿಂತಿದ್ವಿ. ಇಲ್ಲಿ ದೇವಸ್ಥಾನದ ಮುಂದೆನೇ ಎಷ್ಟೊಂದು ಕಾಯಿಗಳನ್ನ ಕಟ್ಟಿದ್ರು. ಹಾಗೆ ಇಲ್ಲಿ ಬೀಗದ ಕಾಯಿಗಳನ್ನೂ ಕೂಡ ಹಾಕಿದ್ರು. ಬೀಗಗಳನ್ನ ಯಾಕೆ ಈ ಥರ ಹಾಕ್ತಾರೆ ಅಂತ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿರೋರು ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರು ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ದರ್ಶನಕ್ಕೆ ಲೈನಲ್ಲಿ ಬಂದು ನಿಂತಿದ್ವಿ. ಹಾಗೆ ಇಲ್ಲಿ ಫಸ್ಟು ನಾವು ಹೋಗಿರೋದೇ ಕಾಯಿ ಕಟ್ಟೋದಕ್ಕೆ ಅಂತ. ಅದಕ್ಕೆ ಫಸ್ಟು ಕಾಯಿ ಕಟ್ಟಬೇಕಾ ಇಲ್ಲ ದೇವ್ರ ದರ್ಶನ ಮಾಡಬೇಕಾ ಅಂತ ಗೊತ್ತಾಗಲಿಲ್ಲ. ಮೊದಲಿಗೆ ನಾವು ಹೋಗಿ ಲೈನಲ್ಲಿ ದರ್ಶನಕ್ಕೆ ಅಂತ ನಿಂತ್ಕೊಂಡು ಆಮೇಲೆ ಗೊತ್ತಾಯಿತು ಕಾಯಿ ಕಟ್ಟೋರಿಗೆ ಡೈರೆಕ್ಟಾಗಿ ದರ್ಶನಕ್ಕೆ ಬಿಡ್ತಾರೆ ಅಂತ. ಹಾಗೆ ಟಿಕೆಟ್ ತಗೊಂಡು ದರ್ಶನಕ್ಕೆ ಹೋದ್ವಿ. ನಾವು ದರ್ಶನಕ್ಕೆ ಹೋಗಬೇಕಾದ್ರೆ ಇಲ್ಲಿ ಕಂಬಿಗಳಲ್ಲೆಲ್ಲ ಏನು ನೋಡಿದ್ವಿ ಅಂದರೆ ಪ್ರತಿಯೊಬ್ಬರು ಕೂಡ ಫೋಟೋಗಳನ್ನು ಪಿನ್ ಮಾಡಿದ್ರು. ಹಾಗೆಯೇ ಏನಾದರೂ ಕಷ್ಟ ಇತ್ತು ಅಂದರೆ ಅದನ್ನು ಬರೆದು ಕೂಡ ಪೇಪರನ್ನು ಪಿನ್ ಮಾಡಿದರು. ಎಷ್ಟೊಂದು ನೋಡಿದ್ವಿ, ಉದ್ದಕ್ಕೂ ನೋಡ್ಕೊಬಂದ್ವಿ. ಹಾಗೆ ಇದನ್ನೆಲ್ಲ ನೋಡಿ ನಮ್ಮ ಫ್ರೆಂಡು ಕೂಡ ಅವ್ರ ಅತ್ತೆಗೆ ತುಂಬ ಹುಷಾರಿರೋದಿಲ್ಲ ಆವಾಗವಾಗ. ಅದಕ್ಕೆ ಅದು ಪರಿಹಾರ ಆಗಲಿ ಅಂತ ಅವರು ಕೂಡ ಒಂದು ಲೆಟರಲ್ಲಿ ಬರೆದು ಪಿನ್ ಮಾಡಿ ಬಂದಿದ್ದಾರೆ. ನಂಬಿಕೆ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು. ಆ ನಂಬಿಕೆಯಿಂದ ಸ್ವಲ್ಪ ಸಮಾಧಾನ ಸಿಗುತ್ತಲ್ಲ, ಅಷ್ಟೇ ಸಾಕು. ಹಾಗೆ ದೇವಸ್ಥಾನದೊಳಗಡೆನೆ ಕಾಯಿ ಕೊಟ್ಟರು. ಅದನ್ನು ಇಸ್ಕೊಂಡು ನಾವೀಗ ಮುಂದೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಮಂಗಳವಾರ ಆಗಿರೋದ್ರಿಂದ ರಶ್ ಸ್ವಲ್ಪ ಕಮ್ಮಿ ಇದೆ. ಭಾನುವಾರ ಅಂತೂ ತುಂಬ ರಶ್ ಇರುತ್ತೆ ಅಂತ ಹೇಳ್ತಾ ಇದ್ರು. ನಾವು ಲೈನಲ್ಲಿ ನಿಂತ್ಕೊಂಡು ದೇವಿನ ನೋಡಿದ್ವಿ. ಎಷ್ಟು ದೂರದಿಂದ ಬಂದು ದೇವ್ರನ್ನ ನೋಡಿದ್ರೆ ಏನೋ ಒಂಥರ ಖುಷಿ, ಸಮಾಧಾನ ಸಿಗುತ್ತೆ. ಹಾಗೆ ದೇವ್ರನ್ನ ಕಣ್ತುಂಬ ನೋಡಿ ಮುಂದೆ ಹೋಗಿ ಮಂಗಳಾರತಿ ತಗೊಂಡು ಹಾಗೆ ಹೂವು ಪ್ರಸಾದನ ತಗೊಂಡು ಮುಂದೆ ಹೋದ್ವಿ. ಅಲ್ಲಿ ನಮಗೆ ಏನು ಕಾಣಿಸ್ತು ಅಂದರೆ ಗರ್ಭಗುಡಿಯ ದೇವ್ರ ಗೋಡೆಗಳ ಮೇಲೆ ಕಾಯಿನ್ಗಳನ್ನ ಅಂಟಿಸಿದ್ರು. ಯಾಕೆ ಅಂತ ಕೇಳಿದ್ದಕ್ಕೆ ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಕಾಯಿನ್ನ ಗೋಡೆ ಮೇಲೆ ಇಟ್ಟರೆ ಅದು ಆಗುತ್ತೆ ಅನ್ನೋದಾದರೆ ಆ ಕಾಯಿನು ಅಂಟ್ಕೊಳ್ತಾ ಇತ್ತು. ಆಗಲ್ಲ ಅನ್ನೋದಾದರೆ ಅದು ಕೆಳಗಡೆ ಬಿದ್ದೋಗ್ತಾ ಇತ್ತು. ಅದಕ್ಕೆ ನಾವು ಒಂದು ಕಾಯಿನನ್ನು ತಗೊಂಡು ನೋಡಿದ್ವಿ. ಅದು ತುಂಬ ಚೆನ್ನಾಗಿ ಅಂಟ್ಕೊಳ್ತು. ನಾವೆಲ್ಲರೂ ಮಾಡಿದ್ವಿ. ಎಲ್ಲರ ಕಾಯಿನೂ ಕೂಡ ಅಂಟ್ಕೋತು. ಇದನ್ನು ನೋಡಿದ್ರೆ ತುಂಬ ಆಶ್ಚರ್ಯ ಅನ್ನಿಸ್ತು. ನೋಡಿ, ಎಲ್ಲರೂ ಕೂಡ ಅದೇ ಥರನೇ ಮಾಡ್ತಾಯಿದ್ದಾರೆ. ಏನು ಪವಾಡ ಅನ್ನೋದೇ ಗೊತ್ತಿಲ್ಲ ಅದು. ಹಾಗೆ ನಾವು ಮುಂದೆ ಇದೆಲ್ಲ ಮುಗಿಸ್ಕೊಂಡು ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಕಾಯಿ ಕಟ್ಟಬೇಕಾಗಿತ್ತು. ಇಲ್ಲಿ ಕಾಯಿ ಕಟ್ಟೋಕ್ಕೂ ಮುಂಚೆ ನಾವು ಏನಕ್ಕೋಸ್ಕರ ಕಟ್ತಾಯಿದ್ದೀವಿ ಅನ್ನೋದನ್ನು ಇಲ್ಲಿ ಹೇಳಿದ್ರೆ ಅವರು ಅದಕ್ಕೆ ಮಂತ್ರಗಳನ್ನು ಹೇಳಿ ಹಾಗೆ ಎಷ್ಟು ಸುತ್ತುಗಳನ್ನ ಸುತ್ತಬೇಕು ಅಂತ ಹೇಳ್ತಾರೆ ಮತ್ತು ಎಷ್ಟು ವಾರಗಳು ಬರಬೇಕು ಅಂತ ಅನ್ನೋದನ್ನು ಅದೇ ರೀತಿಯಲ್ಲಿ ನಾವು ಮಾಡಬೇಕು. ಹಾಗೆ ನನಗೆ, ಅಕ್ಕಂಗೆ ಮತ್ತು ನಮ್ಮ ಫ್ರೆಂಡ್ಗೆ ಒಂದೇ ರೀತಿಯಲ್ಲಿ ಹೇಳಿದರು 9 ವಾರ ಹೋಗಬೇಕು, 24 ಸುತ್ತುಗಳನ್ನ ಸುತ್ತಬೇಕು ಅಂತ. ನಂದು ಮಂತ್ರ ಬಂದು ಈ ಥರ ಇದೆ. ಹಾಗೆ ಇದನ್ನು ಮಂತ್ರದ ಸ್ಲಿಪ್ನ ಈಸ್ಕೊಂಡು ಹಾಗೆ ದೇವಿಗೆ ಪ್ರದಕ್ಷಿಣೆ ಹಾಕೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಹೋಗಿ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ದೇವ್ರನ್ನ ಹತ್ರದಿಂದ ನೋಡೋದೇ ಒಂಥರ ತುಂಬ ಖುಷಿ ಅನಿಸುತ್ತೆ. ಹಾಗೆ ಈ ದೇವಿ ವಿಗ್ರಹ ಬಂದು 152 ಅಡಿ ಎತ್ತರ ಇದೆ ಅಂತ ಅಲ್ಲಿ ಬೋರ್ಡ್ ಮೇಲೆ ಹಾಕಿದ್ರು. ಹಾಗೆ ಇಲ್ಲಿ ಮುಗಿಸ್ಕೊಂಡು ಈಗ ನಾವು ಕಾಯಿ ಕಟ್ಟೋಕ್ಕೆ ಹೋಗಬೇಕು. ಅಲ್ಲಿ ಎದುರುಗಡೆ ದೊಡ್ಡ ಆಲದ ಮರ ಕಾಣಿಸ್ತಾ ಇದೆ. ಅಲ್ಲಿ ಹೋಗಿ ನಾವು ಕಾಯಿ ಕಟ್ಟಬೇಕು.
ಈಗ ನಾವು ಆಲದ ಮರದ ಹತ್ರ ಹೋಗ್ತಾ ಇದ್ದೀವಿ. ಆಲದ ಮರದ ಹತ್ರ ಹೋದ್ಮೇಲೆ ಗೊತ್ತಾಗಿದ್ದು ಅಲ್ಲಿ ಆಲದ ಮರದ ಜೊತೆಗೆ 9 ನವಗ್ರಹಗಳು ಕೂಡ ಇದೆ ಅಂತ. ಹಾಗೆ ನವಗ್ರಹಕ್ಕೆ ಒಂದು ಕೈ ಮುಗಿದು ಪ್ರದಕ್ಷಿಣೆ ಹಾಕೋದಕ್ಕೆ ಶುರು ಮಾಡಿದ್ವಿ. ಎಷ್ಟೊಂದು ಜನ ಪ್ರದಕ್ಷಿಣೆ ಹಾಕ್ತಾಯಿದ್ರು. ಇವತ್ತು ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ದಾರಂತೆ. ಭಾನುವಾರ ಆದ್ರಂತೂ ಪ್ರದಕ್ಷಿಣೆ ಹಾಕೋದಕ್ಕೂ ಜಾಗ ಇರೋದಿಲ್ಲ ಅಂತ ಅಕ್ಕ ಹೇಳ್ತಾಯಿದ್ಲು. ಹಾಗೆ ನಾವು ಮೊದಲನೇ ಸುತ್ತು ಶುರು ಮಾಡಿದ್ವಿ. ಹಾಗೆ ಸುತ್ತುತ್ತಾ ಪ್ರದಕ್ಷಿಣೆ ಹಾಕೋದಕ್ಕೆ ಶುರು ಮಾಡಿದ್ವಿ. ಮೊದಲಿಗೆ ಏನೂ ಅನ್ನಿಸ್ತಾ ಇರಲಿಲ್ಲ. ಒಂದು 4-5 ಸುತ್ತು ಪ್ರದಕ್ಷಿಣೆ ಹಾಕಿದ ಮೇಲೆ ಸ್ವಲ್ಪ ಕಾಲು ನೋವು ಶುರುವಾಯಿತು. ಆದರೂ ಪರವಾಗಿಲ್ಲ, ದೇವ್ರ ಭಕ್ತಿಯಿಂದ 24 ಪ್ರದಕ್ಷಿಣೆನ ಮುಗಿಸಿದ್ವಿ. ಹಾಗೆ ಇಲ್ಲಿ ನಾವು ಕಾಯಿ ಕಟ್ಟೋದಕ್ಕೆ ಜಾಗ ಅಂತೂ ಇರಲಿಲ್ಲ. ಅಲ್ಲಿ ಇಲ್ಲಿ ಹುಡುಕಿ ಕೊನೆಯದಾಗಿ ಒಬ್ಬರು ಕಾಯಿ ಕಟ್ಟಿರ್ತಾರಲ್ಲ, ಅದೇ ಕಾಯಿಗಳಿಗೇ ಎಲ್ಲರೂ ಸೇರಿಸಿ ಕಟ್ಟಿದ್ರು. ನಾವು ಅದೇ ಥರನೇ ನಾನು, ಅಕ್ಕ, ನಮ್ಮ ಫ್ರೆಂಡು ಎಲ್ಲರೂ ಸೇರಿ ಕಟ್ಟಿದ್ವಿ. ಏನೋ ನಂಬಿಕೆಯಿಂದ ಕಟ್ಟಿದ್ದೀವಿ. ತಾಯಿ ಒಳ್ಳೇದು ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಹಾಗೆ ಕಾಯಿ ಕಟ್ಟಿದ ಮೇಲೆ ದೇವಿ ಹತ್ರ ಹೋಗಿ ಫೋಟೋಗಳನ್ನ ತೊಗೊಂಡ್ವಿ. ಫೋಟೋ ತಗೊಂಡಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಅಲ್ಲೇ ಯಾರೋ ಹೇಳಿದ್ರು ಇಲ್ಲಿ ಅನ್ನದಾನ ನಡೆಯುತ್ತೆ ಅಂತ. ಅದಕ್ಕೋಸ್ಕರ ನೆಕ್ಸ್ಟು ಅನ್ನದಾನ ಎಲ್ಲಿದೆ ಅಂತ ಹುಡ್ಕೊಂಡು ಹೋದ್ವಿ. ಇದು ಹೊಸ್ದಾಗಿ ಮಾಡಿದ್ದಾರಂತೆ. ಮೊದಲೆಲ್ಲ ಅನ್ನದಾನ ಕೊಡ್ತಾ ಇರಲಿಲ್ವಂತೆ, ಈಗ ಶುರು ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಕಟ್ಟಿದ್ದಾರೆ ಅನ್ನದಾನಕ್ಕೆ ಅಂತ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ರವೆ ಪಾಯಸ ಮತ್ತು ಅನ್ನ, ಬೇಳೆ ಸಾಂಬಾರು, ಮಜ್ಜಿಗೆ. ನಾವು ಪ್ರದಕ್ಷಿಣೆ ಹಾಕಿ ದಣಿದಿದ್ದಕ್ಕೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ವಿ. ಹಾಗೆ ಊಟ ಮಾಡ್ಕೊಂಡು ಕೊನೆಯದಾಗಿ ದೇವರಿಗೆ ಕೈ ಮುಗಿದು ಬಸ್ ಸ್ಟಾಪಿಗೆ ಬಂದ್ವಿ. ಅಲ್ಲಿ ಕಬ್ಬಿನಾಲು ಕುಡ್ಕೊಂಡು ಬಸ್ ಹತ್ತಿದ್ವಿ. ಹೀಗೆ ಇವತ್ತಿನ ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.